ಮಹಾನಗರ ಪಾಲಿಕೆ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ 2026 ಅಂತೇಳಿ ದಾವಣಗೆರೆ ಮಹಾನಗರ ಪಾಲಿಕೆಯ ನೌಕರ ಸಂಘದ ವತಿಯಿಂದ ನಾವು ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಇದು ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ದಿನಾಂಕ 16 ಮತ್ತು 17ನೇ ತಾರೀಕು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಯ ಅಧಿಕಾರಿ ನೌಕರರು ಮತ್ತು ಪೌರ ಕಾರ್ಮಿಕರು ಒಳಗೊಂಡಂತೆ ಈ ಒಂದು ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಲಿದ್ದಾರೆ. ಮತ್ತೊಂದು ವಿಶೇಷ ಏನೆಂದರೆ ಈ ಒಂದು ಕ್ರೀಡಾಕೂಟದಲ್ಲಿ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ನೌಕರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಅವರಿಗೂ ಸಹ ನಾವು ಆಹ್ವಾನವನ್ನು ಮಾಡಿದ್ದೇವೆ. ಈ ಒಂದು ಕ್ರೀಡಾಕೂಟವನ್ನು ನಮ್ಮ ದಾವಣಗೆರೆ ಜಿಲ್ಲಾ ಮಂತ್ರಿಗಳು ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸಚಿವರಾದ SS ಮಲ್ಲಿಕಾರ್ಜುನರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ ಈ ಜಿಲ್ಲೆಯ ಸಂಸದರಾದಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಉಪಸ್ಥಿತರಿರಲಿದ್ದಾರೆ. ಹಾಗೆ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ವಿಧಾನ ಪರಿಷತ್ ಸದಸ್ಯರುಗಳನ್ನು ನಾವೀಗಾಗಲೇ ಆಹ್ವಾನ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಯ ಸುಮಾರು 1,500 ಜನ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಎಲ್ಲ ಈ ಮಾಧ್ಯಮದ ಮೂಲಕ ನಾನು ಕೇಳಿಕೊಳ್ಳೋದಿಷ್ಟೇ, ಇವತ್ತು ರಾಜ್ಯದ ಜನರ ಸೇವೆ ಮಾಡ್ತಕ್ಕಂಥ ಇಲಾಖೆ ಯಾವುದಿದ್ರೆ ಅದು ಮಹಾನಗರ ಪಾಲಿಕೆಗಳು. ಇವತ್ತು ಅನೇಕ ಒತ್ತಡದ ನಡುವೆ ನಾವು ಇವತ್ತು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದೇವೆ. ಇಂತಹ ಒತ್ತಡದ ಕೆಲಸ ಮಾಡ್ತಕ್ಕಂಥ ಇಂತಹ ಬೃಹದಾಕಾರದಲ್ಲಿರ್ತಕ್ಕಂಥ ಇಲಾಖೆಗೆ ಒಂದು ಯಾವುದೇ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಕ್ಕಂಥ ಮರೀಚಿಕೆಯಾಗಿತ್ತು. ಇತ್ತೀಚೆಗೆ ನಾವು ನಮ್ಮ ಒಂದು ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಸಹ ನೀವು ರಾಜ್ಯ ಮಟ್ಟದ ಕ್ರೀಡಾಕೂಟನ ಆಯೋಜನೆ ಮಾಡಲಿಕ್ಕೆ ನೀವು ಅನುವು ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದಾಗ ಸರ್ಕಾರ ಅದಕ್ಕೆ ಮನ್ನಣೆ ಮಾಡಿ ನಮಗೆ ಇವತ್ತು ಸಾಂದರ್ಭಿಕ ರಜೆನ ನೀಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹ ಮಾಡಿದೆ. ಹೀಗಾಗಿ ನಾನು ನಮ್ಮ ಇಲಾಖೆಯ ಸಚಿವರಾದಂತಹ ಮಾನ್ಯ ಶ್ರೀ ಸುರೇಶ್ BS ರವ್ರನ್ನ ಭರತಿ ಸುರೇಶ್ರನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ಯಾಕಂದ್ರೆ ಕಾರಣ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಮಾರ್ಗದರ್ಶಕರು ದಾವಣಗೆರೆ ಮಹಾನಗರ ಪಾಲಿಕೆಯ ಮಾನ್ಯ ಆಯುಕ್ತರಾದ ಶ್ರೀಮತಿ ರೇಣುಕಾ ಮೇಡಮ್ರವರು, ಅವರ ಒಂದು ಆಸಕ್ತಿ, ಅವರ ಒಂದು ಅತಿ ಹೆಚ್ಚಿನ ಕಾಳಜಿ ಈ ಒಂದು ಯಾಕೆಂದರೆ ನಮಗೆ ಇವತ್ತು ನಾವು ಆಯವ್ಯಯದಲ್ಲಿ ಬಜೆಟಲ್ಲಿ ದುಡ್ಡನ್ನು ನಾವು ಮೀಸಲಿಡಿಸಿದ್ದೀವಿ ಕ್ರೀಡೆಗಾಗಿ. ಆ ಕ್ರೀಡೆಗಾಗಿ ಮೀಸಲಿರ್ತಕ್ಕಂಥ ಹಣನ ಇವತ್ತು ನಮಗೆ ಅನುದಾನವನ್ನು ಕೊಡಿಸಿದ್ದಾರೆ. ಮಾನ್ಯ ಆಡಳಿತಾಧಿಕಾರಿಗಳಿಂದ ಅನುಮೋದನೆಯನ್ನು ಕೊಡಿಸಿರ್ತಾರೆ. ನಾನು ಹಾಗೆ ನಮ್ಮ ಮಾನ್ಯ ಆಯುಕ್ತರು ಶ್ರೀಮತಿ ರೇಣುಕಾ ಮೇಡಮ್ರವರಿಗೆ ಪಾಲಿಕೆ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳ ಪರವಾಗಿ ಶ್ರೀಮತಿ ರೇಣುಕಾ ಮೇಡಮ್ರವ್ರನ್ನ ಸಹ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾದ ಕಾರಣ ಇಂತಹ ಕ್ರೀಡೆಗಳನ್ನು ಆಯೋಜನೆ ಮಾಡಲು ಸಹಕಾರ ನೀಡತಕ್ಕಂಥದ್ದು ಭಾಳ ವಿರಳ ಅಧಿಕಾರಿಗಳು. ಅದರಲ್ಲಿ ನಮ್ಮ ಆಯುಕ್ತರು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ, ಒಂದು ಮುನ್ನುಡಿ ಬರೆದಿದ್ದಾರೆ. ಹಾಗಾಗಿ ಅವ್ರು ನಾವು ಅಭಿನಂದಿಸ್ತಿದ್ದೇನೆ. ಈ ರಾಜ್ಯದಲ್ಲಿ ಮಾಡ್ತಕ್ಕಂಥ ಎಲ್ಲ ಮಹಾನಗರ ಪಾಲಿಕೆಯ ಎಲ್ಲ ಕ್ರೀಡಾಪಟುಗಳು ತಾವೆಲ್ಲರೂ ದಯಮಾಡಿ ಭಾಗವಹಿಸಬೇಕು. ಈ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳಿಗೂ ನಾವು ವಸತಿ ಊಟದ ವ್ಯವಸ್ಥೆ ಸಂಪೂರ್ಣ ನಾವು ನಿರ್ವಹಣೆ ಮಾಡಲಿದ್ದೇವೆ. ಹಾಗಾಗಿ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಯ ಅಧಿಕಾರಿ ನೌಕರರು ತಾವು ದಯಮಾಡಿ ಬಂದು ಕ್ರೀಡೆಯಲ್ಲಿ ಭಾಗವಹಿಸಿ ತಾವೇನು ಕೆಲಸದ ಒತ್ತಡ ಕಡಿಮೆ ಮಾಡಿಕೊಳ್ಳುವ ಮೂಲಕ ನಿಮ್ಮ ದೈಹಿಕವಾದ ನಿಮ್ಮ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋಕೆ ಈ ಕ್ರೀಡೆ ಅತ್ಯುತ್ತಮ ಸಹಕಾರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ.